ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೇ 15ನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ಸು. ಕೇವಲ 15 ದಿವಸಗಳಲ್ಲಿ ಜ್ಯೋತಿಷ್ಯ ಕಲಿತಕ್ಕಂಥದ್ದು, ಕೇವಲ 15 ದಿವಸಗಳಲ್ಲಿ. ಇದು ಸಾಧ್ಯನಾ? ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ಖಂಡಿತ ಸಾಧ್ಯ. ನಾನು ಈ ವಿಚಾರ ಹೇಳಬೇಕಾದ್ರೆ ಒಂದು ವಿಂಡೋ ಅವಾಗ ಬರ್ತಕ್ಕಂಥದ್ದು. ಕ್ಲಾಸಸ್ ಯಾರು ಮಾಡಿದ್ದಾರೆ, ಅನೇಕ ಫೋಟೋಗಳು ಬರುತ್ತೆ. ಆ ಫೋಟೋಗಳೆಲ್ಲ ನಮ್ಮ ವಿದ್ಯಾರ್ಥಿಗಳು ಕಳೆದ 2016ರಿಂದ ಕಲ್ತಿರ್ತಕ್ಕಂಥದ್ದು. ವಿಶೇಷ ಏನಪ್ಪಾ ಅಂತಂದ್ರೆ, ಅವ್ರಿಗೂ ಕೂಡ ಇದೇ ತರ ಅನುಮಾನ, ಏನಪ್ಪ 15 ದಿವಸದಲ್ಲಿ ಎಲ್ಲಿ ಹೇಳ್ಕೊಳಕ್ಕಾಗತ್ತೆ, ಜ್ಯೋತಿಷ್ಯ ಅನ್ನೋದು ಸಾಗರ ಅಂತ ಹೇಳ್ತಾರೆ. ಒಂದು ಕಡೆ ವೀಕ್ಷಕರಿಗೆ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಡೆ ಜ್ಯೋತಿಷ್ಯ ನಂಬಲ್ಲ ಅಂತ ತುಂಬಾ ಜನ 90% ಅಥವಾ 80% ಹೇಳ್ತೀರಾ. ಇನ್ನೊಂದು ಕಡೆ ಜ್ಯೋತಿಷ್ಯ ಕಲಿಯಕ್ಕೆ ಅಷ್ಟು ಸುಲಭನಾ ಅಂತೀರಾ. ಎರಡಕ್ಕೂ ಕಾಂಟ್ರವರ್ಸಿ ಅನ್ಸಲ್ಲ ವೀಕ್ಷಕರಲ್ಲಿ? ಒಂದು ಕಡೆ ನಂಬಲ್ಲ ಅಂತ ಹೇಳ್ತಾ ಇರ್ತೀರಾ, ಇನ್ನೊಂದು ಕಡೆ ಅದು ಕಲಿಯೋದು ಕಷ್ಟ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಯಾವನ್ ತಗೋಬೇಕು? ಕಲಿಯೋದು ಕಷ್ಟ ಅಂತಂದ್ರೆ ಅದ್ರಲ್ಲಿ ಏನೋ ಮಹಾನ್ ವಿದ್ಯೆ ಇದೆ, ಅದ್ರಲ್ಲಿ ಸತ್ಯ ಇದೆ ಅಂತ ಬರಬೇಕು. ನಾನು ನಂಬಲ್ಲ ಅಂತಂದ್ರೆ ಅಷ್ಟು ವರ್ಷ ಯಾಕೆ ಓದ್ಬೇಕು ಅನ್ನೋ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಇದಕ್ಕೆ ಉತ್ತರ ನೀವೇ ಕಂಡುಕೋಬೇಕು. ಆ ಉತ್ತರ ನಾನು ಕೊಡಬೇಕು ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, IAS ಆಫೀಸರ್ಗೆ IAS ಆಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ಓದಬೇಕು, 3 ಲೆವೆಲ್ ಎಕ್ಸಾಮ್ ಬರೀಬೇಕು. ಅಲ್ಲಿ ಪ್ರಿಲಿಮ್ಸು, ಮೇನ್ಸು, ಆಮೇಲೆ ಇಂಟರ್ವ್ಯೂ ಮಾಡಬೇಕು. IAS ಆಗಬೇಕು, IPS ಆಗಬೇಕು, IFS ಆಗಬೇಕು ಅಂದ್ರೆ. ಅದು ಬೇಡ, ನೀಟ್ ಬರೀಬೇಕು ಅಂತಂದ್ರೆ ಅದಕ್ಕೆ 1 ವರ್ಷ ಪ್ರಾಕ್ಟೀಸ್, 2 ವರ್ಷ ಪ್ರಾಕ್ಟೀಸ್, ಎಲ್ಲ ಕಡೆ ಹೋಗ್ತಾರೆ. ಅದೆಲ್ಲ ಮಾಡಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಬೆಸ್ಟ್ ಆಗಿ ಬಂದಾಗ ನಿಮಗೆ ನೀಟ್ ಕ್ಲಿಯರ್ ಆಗಿ ಮೆಡಿಕಲ್ ಸೀಟ್ ಸಿಗುತ್ತೆ. ಇನ್ನು ಮೆಡಿಕಲ್ ಸೀಟ್ಸ್ ಓದಬೇಕು ಅಂತಂದ್ರೆ 5 ವರ್ಷ 6 ವರ್ಷ ತಗೊಳ್ತಾರೆ. ಹಾಗೆ CET ಮಾಡಬೇಕಾದ್ರೂ ಕೂಡ ಅದಕ್ಕೂ ನಾವು ಶ್ರಮ ಪಡಲೇಬೇಕು. ಜ್ಯೋತಿಷ್ಯ ಕಷ್ಟ, ಅದರದ್ದು ಎಕ್ಸಾಮ್ ಬರೀಬೇಕು, ಅದೊಂಥರ ಕಾಂಪಿಟೇಟಿವ್ ತರ, ತುಂಬಾ ಓದಬೇಕು. ಅದಕ್ಕೇನೋ ಎಕ್ಸಾಮ್ ಕೊಟ್ಬಿಡ್ತಾರೆ, ಅದು ಪಾಸ್ ಆಗದೆ ಕಷ್ಟ. CA ಎಕ್ಸಾಮ್ ತರನಾ? ಇದು 3ನೇದು ಕೇಳ್ತಾ ಇದ್ದೀನಿ ನಿಮಗೆ ಪ್ರಶ್ನೆ. ಅಥವಾ ICWA ತರನಾ? ಅದಿನ್ನೂ ಕಷ್ಟ. ಇವನ್ನೆಲ್ಲ ನೀವು ನೋಡ್ಕೊಂಡ್ರೆ, ಈಗ ಜ್ಯೋತಿಷ್ಯದ ಬಗ್ಗೆ ನೀವು ಕೇಳಿದ್ರೆ ನಾನು ಕೊಡೋ ಉತ್ತರ, ಜ್ಯೋತಿಷ್ಯ 6ನೇ ಕ್ಲಾಸ್ 7ನೇ ಕ್ಲಾಸು ಅವನು ಪಾಸ್ ಆಗಿದ್ರೆ ಜ್ಯೋತಿಷ್ಯ ಕಲಿತಾನೆ. ತುಂಬಾ ಈಸಿ. 6ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗ ಕೂತ್ಕೊಂಡ್ರು ಕೂಡ 15 ದಿವಸದಲ್ಲಿ ಕಲಿಸ್ತೀನಿ. ಇನ್ನ ನೀವು ಅನೇಕ ವ್ಯವಹಾರಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ಅನೇಕ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು, ಅನೇಕರು ನೀವು ಇದ್ದೀರಿ. ನಿಮಗೆ ಈ ಶಾಸ್ತ್ರನ ಕಲಿಯಕ್ಕೆ ಅಷ್ಟು ಕಷ್ಟನಾ? ಇದರಂತ ಸುಲಭವಾಗಿರ್ತಕ್ಕಂಥ ವಿದ್ಯೆನೇ ಇನ್ನೊಂದಿಲ್ಲ. ಆದರೆ ಅದ್ರ ಜೊತೆಗೆ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ವಿಶೇಷವಾಗಿ ಏನಿದೆ ಅಂತಂದ್ರೆ ಸತ್ಯ ಇದೆ. ಯಾಕಂದ್ರೆ ಇಲ್ಲಿ 2 ಪಾಯಿಂಟ್ ಹೇಳಿದ್ದೀನಿ. ಒಂದು, ಇದು ಕಷ್ಟನಾ? ಬಹಳ ಈಸಿ ಇದೆ, ಏನೇನೂ ಇರಲಿಲ್ಲ. ಈ ಕಡೆ ನಂಬಬಹುದಾ? ಇದೆರಡಕ್ಕೂ ಒಂದೇ ಉತ್ತರ ಇಲ್ಲಿ ಸೇರಿಸಿ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ 15 ದಿವಸದಲ್ಲಿ ಕೊಡ್ಬೋದು. ಇಲ್ಲಿ ಇನ್ನೂ 10 ವರ್ಷ 5 ವರ್ಷ 20 ವರ್ಷ ಕಲಿಯೋದು ಏನೂ ಬೇಕಾಗಿಲ್ಲ. ಈ ಕಡೆ ನಂಬೋದಿಲ್ಲ ಅನ್ನೋರ್ಗೆ ಇದು 15 ದಿವಸದಲ್ಲಿ ಕಲ್ತಾದ್ಮೇಲೆ ನೀವು ಡೆಫಿನೆಟ್ಲಿ ಬರ್ತೀರಾ. ಎರಡಕ್ಕೂ ಒಂದೇ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಸೊ ಮೇ 15ನೇ ತಾರೀಕು 2 ಬ್ಯಾಚ್ ಇರುತ್ತೆ. ಆನ್ಲೈನ್ ಮುಖಾಂತರ ಕಲಿತಕ್ಕಂಥದ್ದು, ಅಂದ್ರೆ ಮನೇಲೆ ಕುತ್ಕೊಂಡು ಝೂಮ್ ಆ್ಯಪ್ ಮುಖಾಂತರ ಕುಟುಂಬ ಸಮೇತ ಕಲೀರಿ. ಅದ್ರ ಜೊತೆಗೆ 15 ದಿವಸದಲ್ಲಿ ನಿಮ್ಗೆ ಆ್ಯಪು ಕೂಡ ಕೊಡ್ತೀವಿ, ಪ್ರಮಾಣ ಪತ್ರನೂ ಕೊಡ್ತೀವಿ. ನಿಮ್ಮ ಜಾತಕ, ನಿಮ್ಮ ಜೀವನ ನೋಡ್ಕೋಬಹುದು. ಅದ್ರ ಜೊತೆಗೆ ವಿಶೇಷವಾಗಿ ಇದನ್ನೇ ನೀವು ವೃತ್ತಿಯಾಗೂ ಕೂಡ ತಗೊಳ್ಬಹುದು. ಮೇನ್ ವೃತ್ತಿ ಅಂತಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ನೀವು ಕೆಲಸ ಮಾಡ್ತಾ ಇರ್ತೀರಾ, ಪಾರ್ಟ್ ಟೈಮ್ ವೃತ್ತಿಯಾಗಿ ತಗೋಬಹುದು. ಪಾರ್ಟ್ ಟೈಮ್ ದುಡ್ಡು ಮಾಡಬೇಕು, ಪಾರ್ಟ್ ಟೈಮ್ ನಾನು ಅದು ಮಾಡಬೇಕು, ಪಾರ್ಟ್ ಟೈಮ್ ಇದು ಮಾಡಬೇಕು ಅಂತ ಹೇಳ್ತಾ ಇರ್ತಿರಲ್ಲ, ಪಾರ್ಟ್ ಟೈಮ್ ಇದನ್ನ ನಂಬ್ತಾರ್ರಿ.
80-90% ಅಷ್ಟು ನಾನು ಜ್ಯೋತಿಷ್ಯ ನಂಬಲ್ಲ ಅಂತಾರೆ. ಸುಮ್ಮನೆ ನಾನು ಜ್ಯೋತಿಷ್ಯ ಅಂತ ಹೇಳಿ ನೋಡಿ ಕಲ್ತಾದ್ಮೇಲೆ ನನ್ನೊಂದು ಸ್ವಲ್ಪ ನೋಡ್ತೀಯ ಅಂತಾರೆ. ಫ್ರೀ ನೋಡಲ್ಲಪ್ಪ ಅಂತ ಹೇಳಿ ಆಯ್ತು ಏನೋ ಕೊಡ್ತೀನಿ ತಗೊಳಪ್ಪ ನೋಡು ಅಂತ ಹೇಳ್ತಾರೆ. 90% ನೀವು ಇರೋದನ್ನೆಲ್ಲ ಹೇಳಿ ಹಿಂಗೆ ಒಂದು ಪರಿಹಾರ ಕೊಟ್ಟು ಹಿಂಗೆ ದಾನ ಮಾಡಪ್ಪ ಹಿಂಗೆ ಮಾಡು ಅಂತಂದ್ರೆ ಒಂದೇ ಮಾತು ಹೇಳೋದು, ತಗೊಳ್ಳೋ ಒಂದು 500 ರೂಪಾಯಿ ಇಟ್ಕೊಳ್ಳೋ, ಚೆನ್ನಾಗಿ ಹೇಳಿದ್ಯಾ, ನನಗೇನಾದ್ರು ಕಷ್ಟ ಇದ್ದಾಗ ನೀನು ಕಾಂಟ್ಯಾಕ್ಟ್ ಮಾಡ್ತೀನಿ ಹೇಳ್ತಾರೆ. ಮನೇಲಿರ್ತಕ್ಕಂಥ ಗೃಹಿಣಿಯರು, ಯುವಕರು, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರು ಇದು ಅಡಿಷನಲ್ ಬಿಸ್ನೆಸ್ ಆಗಿ ಮಾಡ್ಕೋಬಹುದು. ನೀವು ದಿನಸಿ ಅಂಗಡಿ ಯಾರು ಇಟ್ಟಿರಿ, ಕಟಿಂಗ್ ಶಾಪ್ ಯಾರು ಇಟ್ಟಿರಿ, ಇದಕ್ಕೇನು ದೇವರೇನು ನಿಮಗೆ ಬೇಡ ಅಂತಾನೇನು? ಇದು ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು, ಇವ್ರು ಕಲಿಬೇಕು ಅವ್ರು ಕಲಿಬೇಕು ಅಂತ ಹೇಳಿ ಅವೆಲ್ಲ ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ. ಮನುಷ್ಯರು ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಾಗಾರ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಒಂದು ಬಹಳ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, 15 ದಿವಸ ಕಲ್ತಿದ ತಕ್ಷಣ ನಾವು ಪ್ರಿಡಿಕ್ಷನ್ ಮಾಡ್ಬೋದಾ? 100% ಚಾಲೆಂಜ್ ಮಾಡ್ತೀನಿ, ನಿಮ್ ಪ್ರಿಡಿಕ್ಷನ್ ನೀವೇ ಮಾಡ್ಕೋಬಹುದು. ಯಾಕಂದ್ರೆ ನೀವು ಹಿಂದಿಂದು ನೋಡ್ಕೋಬಹುದು ಹೇಗಿತ್ತು ಅಂತ, ಮುಂದಿಂದು ನೋಡ್ಬೋದು ಹೇಗಾಗುತ್ತೆ ಅಂತ. ಯಾಕಂದ್ರೆ ಹಿಂದಿಂದು ನೀವು ನೋಡಿದಾಗ ಆ ಟೈಮಲ್ಲಿ ನನ್ಗೆ ಹಿಂಗಾಗಿತ್ತು, ಕಾಂಬಿನೇಷನ್ಗಳು ಹಿಂಗ್ ಬಂದಿತ್ತು ಅಂದಾಗ ನಿಮಗೆ ಡೆಫಿನೆಟ್ಲಿ ಮುಂದಿಂದು ಗೊತ್ತಾಗುತ್ತೆ. ಪರಾಶರ ಶಾಸ್ತ್ರ ಒಂದು ರೀತಿ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು. ಪರಾಶರ ಶಾಸ್ತ್ರದಲ್ಲಿ ಪ್ರಿಡಿಕ್ಷನ್ ಮಾಡೋದು ಬಹಳ ಕಷ್ಟ. ದೋಷ ಹೇಳ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಒಂದು 15-20 ವರ್ಷ ಬಂದಿರತಕ್ಕಂಥ ಅನೇಕ ಜ್ಯೋತಿಷಿಗಳು, ಅವರು ನಾನು ಕಾಂಪೌಂಡರ್ ಅಂತ ಕರಿತೀನಿ. ಯಾಕಂದ್ರೆ ಡಾಕ್ಟರ್ ಯಾರು, ಕಾಂಪೌಂಡರ್ ಯಾರು ಅನ್ನೋದು ನಿಮಗೆ ಅರಿವು ಮೂಡ್ತಕ್ಕಂಥದ್ದಲ್ವಾ. ಕಾಂಪೌಂಡರ್ ಯಾರು? ಈಗ ಒಂದು ಲಾಯರ್ ಅಂತ ಕರೀತಾರೆ, ಏನೋ ಗೊತ್ತಿಲ್ಲದೇನೋ ಅವನು ಲಾಯರ್ ಮಾಡ್ತಾನೆ, ಅವ್ನು ಕೂಟ್ ಲಾಯರ್ ಅಂತ ಕರೀತಾರೆ. ಇದು ಸಾಮಾನ್ಯ ಆಡು ಭಾಷೆಯಲ್ಲಿ ಕರೀತಾರೆ, ಅವ್ನು ಲಾಯರಪ್ಪ ಅಂತ ಹೇಳ್ತಾರೆ. ಅವನ್ಯಾರ ಗೊತ್ತಿಲ್ಲದೆ ಸುಮ್ಮನೆ ಕೋಟ್ ಹಾಕೊಂಡು ಬಂದ ಅವ್ನ ಯಾರ ಕೂಟ್ ಲಾಯರ್ ಅಂತ ಕರೀತಾರೆ, ಇದು ಆಡು ಭಾಷೆಯಲ್ಲಿ ಕರೀತಾರೆ. ಹಂಗೆ ಯಾರು ಆ ವಿದ್ಯೆನ LLB ಮಾಡಿ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿದಾಗ ಅವನಿಗೆ ಲಾಯರ್ ಅಂತ ಕರೀತಾರೆ. ಅದರಲ್ಲೂ ಕೂಡ 2 ವ್ಯತ್ಯಾಸ ಇರುತ್ತೆ, ಲಾಯರ್ ಅನ್ನೋದು ಬೇರೆ, ಅಡ್ವೊಕೇಟ್ ಅನ್ನೋದು ಬೇರೆ. ಅದರಲ್ಲಿ ಅಪಾಯಿಂಟ್ ಆಗಿ ಆ ಒಂದು ಕೌನ್ಸಿಲ್ ಇರತಕ್ಕಂಥವ್ರಿಗೆ ಅಡ್ವೊಕೇಟ್ ಅಂತ ಕರೀತಾರೆ. ಸುಮ್ಮನೆ ಜಾಸ್ತಿ ಆಚೆ ಕಡೆಯಿಂದ ಪ್ರಾಕ್ಟೀಸ್ ಮಾಡೋರಿಗೆ ಲಾಯರ್ ಅಂತಾರೆ. ಬಟ್ ಅದು ಕೂಡ ಏನೂ ಇಲ್ಲದೆ ಇರತಕ್ಕಂಥವ್ರು ನಾನು ಕರಿಕೋಟ್ ಹಾಕೊಂಡ ತಕ್ಷಣ ಆ ರೀತಿ ಬರೋದಿಲ್ಲ. ವಿದ್ಯಾಭ್ಯಾಸ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೇ ತರ ಡಾಕ್ಟರ್ ಓದಿರ್ತಾರೆ. ಈಗ ಎಷ್ಟೋ ಜನ ಫೇಕ್ ಡಾಕ್ಟರ್ಸ್ ಇದ್ದೇ ಇದ್ದಾರೆ. ಎಷ್ಟೋ ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ ಓದಿದೀವಿ ಅಂತ ಹೇಳ್ಬಿಟ್ಟು ಗೊತ್ತಿರ್ತಕ್ಕಂಥ 4-5 ಮಾತ್ರೆಗಳನ್ನ ಕೊಡ್ತಾ ಹೋಗ್ತಾರೆ. ಕೊನೆಗೆ ಎಷ್ಟೋ ಜನ ಜೈಲ್ ಪಾಲಾಗಿದ್ದಾರೆ. ಅವನ ಹತ್ರ ಸರ್ಟಿಫಿಕೇಟ್ 10 ವರ್ಷದಿಂದ ಜನ ಹೋಗ್ತಾ ಇರ್ತಾರೆ, ಅವನ ಹತ್ರ ಇಂಜೆಕ್ಷನ್ ಕೊಡ್ತಾನೆ. ಆ ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಅಲ್ಲಿ ನೋಡಿದ್ರೆ ಅವನು ಫೇಕ್ ಡಾಕ್ಟ್ರು, ಎಲ್ಲೋ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಜ್ಞಾನದಿಂದ ಕಲ್ತಿರ್ತಾರೆ. ಆ ರೀತಿ ಪರಿಪೂರ್ಣವಾಗಿರ್ತಕ್ಕಂಥ ಅಸ್ಟ್ರಾಲಜಿ 80% ಜನ ಕಲ್ತಿಲ್ಲ. ಅದರಲ್ಲಿ ಯಾರು ಶಾಸ್ತ್ರ ಹೇಳೋರು, ಪಂಚಾಂಗ ಇಟ್ಕೊಂಡಿರತಕ್ಕಂಥವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ. ಇನ್ನು ಜ್ಯೋತಿಷ್ಯ ಅಂತ ಸ್ವಲ್ಪ ಜನ ಕಲ್ತಿರೋರು ಪರಾಶರ ಸಿಸ್ಟಮ್ ಅಲ್ಲಿ ಹೋದಾಗ ಕನ್ಫ್ಯೂಷನ್ ಜಾಸ್ತಿ. ನಮ್ಮ ನಕ್ಷತ್ರ ನಡಿಲಿ ಆ ಕನ್ಫ್ಯೂಷನ್ಸ್ ಇರಲ್ಲ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಇನ್ಫಾರ್ಮೇಶನ್. ಸೊ ಮೇ 15 ಜಾಯ್ನ್ ಆಗಿ. ಹಾಗೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಬಹಳಷ್ಟು ಜನ ಈ ಮನೇಲಿರ್ತಕ್ಕಂಥ ಕ್ಲಾಕ್ನ ಯಾವ ದಿಕ್ಕಲ್ಲಿಡಬೇಕು, ನಮ್ಮ ಟೈಮ್ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲಾಕ್, ಹಾಗೆ ಕ್ಯಾಲೆಂಡರ್. ಆಮೇಲೆ ಬಹಳಷ್ಟು ಜನ ಈ ಮನೆಯ ಡೋರ್ಗೆ ಕ್ಯಾಲೆಂಡರ್ ಹಾಕೋದು ನಿಷಿದ್ಧ. ಇದು ತಿಳ್ಕೊಳ್ಳಿ. ಮನೆ ಡೋರ್ ಇರುತ್ತಲ್ಲ, ಹಿಂದೆಗಡೆ ಓಪನ್ ಮಾಡ್ತಾರೆ, ಕನ್ವೀನಿಯನ್ಸ್ಗೆ ಸುಲಭವಾಗಲಿ ಅಂತ ಹೇಳ್ಬಿಟ್ಟು ಈ ಮನೆ ಡೋರ್ ತೆಗೆಯೋ ಹಿಂದುಗಡೆ ಕ್ಯಾಲೆಂಡರ್ ಹಾಕ್ಬಿಡ್ತಾರೆ. ಅದೊಂದು. ಹಾಗೆ ವಿಶೇಷವಾಗಿ ಕ್ಲಾಕ್ನ ಎಲ್ಲೆಲ್ಲ ಯಾವುದೋ ಮೂಲೆಯಲ್ಲಿ ಹಾಕ್ಬಿಡ್ತಾರೆ, ದೊಡ್ಡದೊಂದು ಕ್ಲಾಕ್. ಮೊದಲು ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಉತ್ತರದ ಗೋಡೆ, ಎಸ್ಪೆಷಲಿ ಉತ್ತರದ ಗೋಡೆ, ಅದರಲ್ಲೂ ಕೂಡ ವಾಯುವ್ಯ ಭಾಗ, ಉತ್ತರದ ಗೋಡೆ ಅದರದ್ದು ವಾಯುವ್ಯ ಆದ್ರೆ ಎಡಭಾಗದಲ್ಲಿ ಬರುತ್ತೆ ಮೂಲೆಯಲ್ಲಿ. ಆ ಉತ್ತರದ ಗೋಡೆ ಬಲಭಾಗ ಬಂದ್ಬಿಟ್ಟು ಈಶಾನ್ಯ ಬರುತ್ತೆ. ಉತ್ತರದ ಗೋಡೆ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಉತ್ತರ, ನಿಮ್ಮ ಬಲಭಾಗದ ಗೋಡೆ ಇರ್ತಕ್ಕಂಥದ್ದು ಈಶಾನ್ಯ, ಎಡಭಾಗದ ಗೋಡೆ ಇರ್ತಕ್ಕಂಥದ್ದು ನಿಮಗೆ ವಾಯುವ್ಯ. ವಾಯುವ್ಯ ಜಾಗದಲ್ಲಿ ಹಾಲಲ್ಲಿ ಉತ್ತರದ ಗೋಡೆಗೆ ಕ್ಲಾಕ್ ಹಾಕಿ, ಕ್ಲಾಕ್ ತುಂಬಾ ಮೇಲೆ ಹಾಕ್ಬಾರ್ದು, ತುಂಬಾ ಕೆಳಗೆ ಹಾಕ್ಬಾರ್ದು, ಕಾಣಿಸೋ ರೀತಿ ಹಾಕ್ಬೇಕು.
ಪ್ರತಿ ಸತಿನೂ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಸಮಯ ಅದ್ಭುತವಾಗಿರುತ್ತೆ. ಇನ್ನು ಕ್ಯಾಲೆಂಡರ್ ಬರೋಣ. ಕ್ಯಾಲೆಂಡರ್ ಅಂದ್ರೆ ನಮಗೆ ಒಳ್ಳೇದಾಗಬೇಕು. ಕ್ಯಾಲೆಂಡರ್ ಹಾಕಿ ಪ್ರತಿ ದಿವಸ ಬದಲಾವಣೆ ಆಗಬೇಕು, ಫಾಸ್ಟ್ ಆಗಬೇಕು. ಕೆಲವೊಂದು ದಿಕ್ಕು ಸ್ಲೋ, ಎಸ್ಪೆಷಲಿ ಪಶ್ಚಿಮ ದಿಕ್ಕು ಸ್ಲೋ. ಆ ಪಶ್ಚಿಮ ದಿಕ್ಕು ಶನಿಯ ಆಧಿಪತ್ಯ ಹೊಂದಿರತಕ್ಕಂಥದ್ದು. ಆ ಪಶ್ಚಿಮ ದಿಕ್ಕಿಗೆ ನಿಮ್ಮ ಹಾಲಲ್ಲಾದ್ರೂ ಆಗಲಿ, ರೂಮಲ್ಲಾದ್ರೂ ಆಗಲಿ, ಕೆಲವರು ಅಡುಗೆ ಮನೆಯಲ್ಲೂ ಹಾಕೊಂಡಿರ್ತಾರೆ ಕ್ಯಾಲೆಂಡರ್ಗಳನ್ನ. ಸೊ ಹಾಲು, ರೂಮು, ಅಡುಗೆ ಮನೆಯಲ್ಲಿ ಏನಾದ್ರೂ ಕ್ಯಾಲೆಂಡರ್ ಹಾಕೋಬೇಕು. ದಿನನಿತ್ಯದ ಒಂದು ಕ್ಯಾಲೆಂಡರ್, ಇವತ್ತು ಏನ್ ಡೇಟು ಏನೋ ಬರ್ಕೋತಾ ಇರ್ತಾರೆ. ಪಶ್ಚಿಮದ ಗೋಡೆಗಿದ್ರೆ ಅದ್ಭುತ. ಯಾಕಂದ್ರೆ ದಿನಗಳು ಬೇಗ ಉರುಳಬೇಕು ಅಂದ್ರೆ ಕೆಲಸ ಕಾರ್ಯಗಳು ಬೇಗ ಆಗ್ಬೇಕು. ಆ ಕ್ಯಾಲೆಂಡರ್ ಯಾವಾಗಲೂ ಫಾಸ್ಟ್ ಆಗಿ ಹೋಗೋದ್ರಿಂದ ದಿನಗಳು ಬೇಗ ಹೋಗುತ್ತೆ, ತಿಂಗಳು ಮಹಿನೆಗಳು ಬೇಗ ಹೋಗುತ್ತೆ, ವರ್ಷಗಳು ಬೇಗ ಹೋಗೋದ್ರಿಂದ ಇದು ವೆಸ್ಟ್ ಸೈಡ್ ಆಗ್ತಾಗ ನಮ್ಮ ಕೆಲಸ ಕಾರ್ಯಗಳು ಬೇಗ ಹೋಗುತ್ತೆ. ಟೈಮ್ ಹೋಗಿರೋದೇ ಗೊತ್ತಿರಲ್ಲ, ದಿನಗಳು ಹೋಗಿರೋದೇ ಗೊತ್ತಿಲ್ಲ. ಲೈಫ್ ವಂಡರ್ಫುಲ್ ಆಗಿರುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ಯಾಕೋ ದಿನನೇ ಓದಂಗ ಅನ್ಸಲ್ಲ, ಏನೋ ಈ ತಿಂಗಳು ಏನೋ ದೊಡ್ಡದಾಗಿ ಇದ್ದಂಗಿತ್ತು, ಇನ್ನೂ 3 ತಿಂಗಳಾಯ್ತು ಇಷ್ಟು ಅಂತ ಅನಿಸ್ತದೆ. ಕೆಲವು ಭಾವನೆಗಳಂಗೆ ಬರುತ್ತೆ. ಇದಕ್ಕೆ ಪರಿಹಾರ ದಕ್ಷಿಣ ಗೋಡೆಗೆ ಒಂದು ಮೊಳೆ ಹೊಡೆದು ಈ ಕ್ಯಾಲೆಂಡರ್ ಹಾಕ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಫೆಂಗ್ಶೂಯಿ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೇ 15ನೇ ತಾರೀಕು ಬೆಳಿಗ್ಗೆ 11ರಿಂದ 1 ಗಂಟೆ ಇರುತ್ತೆ. ಝೂಮ್ ಕ್ಲಾಸಲ್ಲಿ ಇರ್ತಕ್ಕಂಥದ್ದು, ಝೂಮ್ ಇದರಲ್ಲಿ ಆ್ಯಪಲ್ಲಿ ಬರ್ತಕ್ಕಂಥದ್ದು. ಸಂಜೆ 7ರಿಂದ 9. ಯಾರು ಬೆಳಿಗ್ಗೆ ಅನುಕೂಲ ಬೆಳಿಗ್ಗೆ ಸೇರಿ, ಸಾಯಂಕಾಲ ಅನುಕೂಲ ಸೇರ್ಕೊಳ್ಳಿ. ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ದಯವಿಟ್ಟು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ನಾನು ಬೆಂಗಳೂರು ಡಿಸ್ಟಿಕ್ ದೇವನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಬೇಸಿಕಲಿ ಈ ಡಾಕ್ಟರೇಟನ್ನು ಪರಾಶರದಲ್ಲೇ ಮಾಡಿದ್ದೇನೆ. ಹಾಗೂ ಈಗ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಮ್ಮ ದಿನೇಶ್ ಗುರುಜಿಗಳು ನಡೆಸ್ಕೊಡ್ತಿರ್ತಕ್ಕಂಥ ನಕ್ಷತ್ರ ನಾಡಿ ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ. ಇದರಲ್ಲಿ ಪರಿಹಾರಕ್ಕಾಗಿ ಬಂದಾಗ ಎಲ್ಲ ವಿಚಾರಗಳು ನಿಖರವಾಗಿ, ಸ್ಪಷ್ಟವಾಗಿ, ಅತ್ಯಂತ ಉಪಯುಕ್ತ ಮಾಹಿತಿಯಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾನು ಗುರೂಜಿಯವರ ಒಂದು ವಿಶೇಷವಾದ ಜ್ಞಾನವನ್ನು ಪಡೆಯಲು ಬೇಸಿಕನ್ನು ಮಾಡಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಹೈಯರ್ ಕ್ಲಾಸು ಹಾಗೂ ಡಾಕ್ಟರೇಟನ್ನು ಪುನಃ ಇದರಲ್ಲಿ ಪಡೆಯಲು ಉತ್ಸುಕನಾಗಿದ್ದೇನೆ. ಈ ನಕ್ಷತ್ರ ನಾಡಿ ಬಹಳ ಅತ್ಯಂತ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿಯಾಗಿದೆ. ನಿಖರವಾದ ಮಾಹಿತಿಯನ್ನು ಪಡೆಯಲು ತುಂಬ ಅತ್ಯುತ್ತಮವಾಗಿದೆ. ಗುರುಗಳು ಹೇಳ್ಕೊಡ್ತಕ್ಕಂಥ ವಿಧಾನವಾಗಲಿ, ಅವರ ಕಡೆ ನಡೆಸ್ತಕ್ಕಂಥ ಕ್ಲಾಸುಗಳಾಗಲಿ ತುಂಬ ಉಪಯುಕ್ತವಾಗಿದೆ. ಇದರಿಂದ ಎಲ್ಲರಿಗೂ ಅನುಕೂಲವಾಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ. ಪಂಡಿತ್ ದಿನೇಶ್ ಗುರೂಜಿಯವರು ಜ್ಯೋತಿಷ್ಯ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರೂಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದ ನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು ಮೇ 8ರಂದು ಶುರುವಾಗುತ್ತದೆ. ಮನೆಯಲ್ಲಿ ಕುಳಿತು ವಾಟ್ಸಪ್ ಹಾಗೂ ಝೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.